ಹಲೋ ಹಾಯ್ ನಮಸ್ತೆ ಸ್ನೇಹಿತರೆ, ನಾನಿರುವಂಥ ಈ ಒಂದು ಸ್ಥಳ ಇದು ಬೇಂಗಮಲೆ. ಇದು ಬೆಳ್ಳಾರೆ ಮತ್ತು ಸುಳ್ಳಿಯನ್ನು ಸಂಪರ್ಕಿಸುವಂಥ ರಸ್ತೆ. ಈ ಕಡೆ ಹೋದರೆ ಇಲ್ಲಿ ಚೊಕ್ಕಾಡಿ ಕ್ರಾಸ್ ಕೂಡ ಇದೆ. ಈ ಮೊದಲು ಇನ್ಸ್ಟಾಗ್ರಾಮಲ್ಲಿ ಇಲ್ಲಿಯ ಒಂದು ವಿಡಿಯೋನ ಹಂಚಿಕೊಂಡಿದೆ. ಅದು ಸುಮಾರು 2 ಲಕ್ಷಕ್ಕಿಂತಲೂ ಹೆಚ್ಚು ವೀಕ್ಷಣೆಯನ್ನು ಕಂಡಿದೆ. ಈ ಒಂದು ವಿಡಿಯೋವನ್ನು ಮತ್ತೊಮ್ಮೆ ಹಂಚಿಕೊಳ್ಳಲಿಕ್ಕೆ ಕಾರಣ ಏನಂತ ಹೇಳಿದರೆ, ಸುಮಾರು ಜನ ಇದರ ಬಗ್ಗೆ ಕಮೆಂಟ್ಸನ್ನು ಹಾಕಿದ್ದಾರೆ. ಯಾವುದೋ ಒಂದು ಪೈಪ್ ಲೈನ್ ಒಡೆದು ನೀರು ಹೋಗ್ತಾ ಇರ್ಬೋದು ಅಂತ ಹೇಳಿ ಅದಕ್ಕೆಲ್ಲ ಕ್ಲಾರಿಫಿಕೇಷನ್ ಕೊಡ್ತಾ ಇದ್ದೀನಿ. ಅದಕ್ಕೆ ಮತ್ತೊಮ್ಮೆ ನೀವು ತೋರಿಸ್ತಾ ಇದ್ದೀನಿ. ಅಲ್ಲಿ ಆಸುಪಾಸೆಲ್ಲ ನೋಡಿ, ಇದು ಬೇಂಗಮಲೆ ಎನ್ನುವಂಥದ್ದು ಒಂದು ಅರಣ್ಯ ಪ್ರದೇಶ. ಇಲ್ಲಿ ಯಾವುದೇ ಪೈಪ್ ಲೈನ್ ಇಲ್ಲ, ಇರ್ಬೋದು, ಆದರೆ ಯಾವುದೇ ಡ್ಯಾಮೇಜ್ ಆಗಿಲ್ಲ, ಕ್ರಾಸ್ ಆಗಿರುವಂಥದ್ದು ಯಾವುದಿಲ್ಲ. ನೋಡಿ, ಬಹಳ ಎತ್ತರವಾದಂಥ ಒಂದು ಪ್ರದೇಶ, ಸಾಕಷ್ಟು ತೇವಾಂಶ ಇರುವಂಥ ಪ್ರದೇಶ. ಈ ಒಂದು ಸ್ಥಳದ ಬಗ್ಗೆ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟನ್ನು ಹಾಕಿದ್ದೆ. ಸುಮಾರು 2 ಲಕ್ಷಕ್ಕಿಂತಲೂ ಹೆಚ್ಚು ಜನ ಅದನ್ನು ವೀಕ್ಷಣೆ ಮಾಡಿದ್ದಾರೆ. ಎಲ್ಲ ವೀಕ್ಷಕರಿಗೂ ಕೂಡ ಧನ್ಯವಾದಗಳು. ಆ ಸ್ಥಳವನ್ನು ಮತ್ತೊಮ್ಮೆ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇದುವೇ ರಸ್ತೆಯ ಮಧ್ಯಭಾಗದಲ್ಲಿ ಬರುವಂಥ ನೀರು. ಇದು ಒಸರು, ನಿಜವಾಗಿಯೂ ಪ್ರಕೃತಿ ದತ್ತವಾಗಿ ಜಿನುಗುತ್ತಿರುವಂಥ ನೀರಿನ ಒಸರು. ಮನುಷ್ಯ ಆಧುನಿಕವಾಗಿ ಎಷ್ಟೇ ಶಕ್ತಿಶಾಲಿಯಾಗಿ ಬೆಳೆದರೂ ಕೂಡ ಪ್ರಕೃತಿಯ ಮುಂದೆ ಶೂನ್ಯ. ಇದಕ್ಕೆ ನಿದರ್ಶನ ಇತ್ತೀಚೆಗೆ ಕಾಣಿಸಿಕೊಳ್ಳುತ್ತಿರುವಂತಹ ಪ್ರಾಕೃತಿಕ ವಿಕೋಪಗಳಾಗಿರುವಂತಹ ಭೂಕುಸಿತ ಮತ್ತು ಜಲಸ್ಫೋಟ. ಮನುಷ್ಯ ದಾರಿಯಲ್ಲಿ ನಡಿಬೇಕಿದ್ರೆ ಅವನ ದಾರಿಗೆ ಅಡ್ಡ ಬಂದಂತಹ ಬಂಡೆ ಕಲ್ಲುಗಳನ್ನು ಪಕ್ಕಕ್ಕೆ ಸರಿಸಿ ನಡೆಯುತ್ತಾನೆ. ಹಾಗೆಯೇ ಪ್ರಕೃತಿ ಕೂಡ. ಮನುಷ್ಯ ಆಧುನಿಕವಾಗಿ ಬೆಳೆದು ಪ್ರಕೃತಿಯ ಮೂಲದಲ್ಲಿ ಸೌಧಗಳನ್ನು, ರಸ್ತೆಗಳನ್ನು ನಿರ್ಮಾಣ ಮಾಡಿದಾಗ ಪ್ರಕೃತಿಯು ಕೂಡ ತನ್ನ ದಾರಿಯಲ್ಲಿ ಮುಂದೆ ಸಾಗುವಾಗ ಅವೆಲ್ಲವನ್ನು ಬದಿಗೆ ಸರಿಸಿ ಹೋಗಬೇಕಾಗುತ್ತೆ. ನಮಗೆ ಅದೆಲ್ಲ ಪ್ರಾಕೃತಿಕ ವಿಕೋಪಗಳು, ದುರ್ಘಟನೆಗಳು ಅಂತ ಕಂಡರೂ ಕೂಡ ಅದು ಪ್ರಕೃತಿ ಸಹಜವಾದಂಥ ಪ್ರಕ್ರಿಯೆ. ಅಭಿವೃದ್ಧಿಗಳು ಪ್ರಕೃತಿಗೆ ಪೂರಕವಾಗಿ ಇರಬೇಕೇ ಹೊರತು ಮಾರಕವಾಗಿರಬಾರದು. ಅಭಿವೃದ್ಧಿಯ ನೆಪದಲ್ಲಿ ಪ್ರಕೃತಿಯ ಮೂಲಕ್ಕೆ ಪೆಟ್ಟು ಬೀಳದಿರಲಿ ಎಂಬುದೇ ಈ ವಿಡಿಯೋದ ಸಂದೇಶವಾಗಿದೆ. ನೋಡಿ, ಇದು ನೀರಿನ ಬುಗ್ಗಿ ಇರುವಂಥ ಸ್ಥಳದಿಂದ ಸ್ವಲ್ಪ ಕೆಳಗಿರುವಂಥದ್ದು, ಅಂದರೆ ಚೊಕ್ಕಾಡಿ ಕ್ರಾಸ್ ಬಳಿ ಇರುವಂಥದ್ದು. ಇದು ಸಣ್ಣ ಹೊಂಡ. ಇದು ಪ್ರಾಕೃತಿಕವಾಗಿ ನಿರ್ಮಾಣವಾಗಿರುವಂಥದ್ದು. ಅದು ರಸ್ತೆಗೆ ಯಾವುದೇ ಹಾನಿ ಆಗಬಾರದಂತ ಹೇಳಿ ಅಲ್ಲಿ ತಡೆಗೋಡೆಯನ್ನು ಕೂಡ ನಿರ್ಮಿಸಿದ್ದಾರೆ. ಈ ಒಂದು ನೀರಿನ ಬುಗ್ಗೆಯ ಹಿಂದೆ ಸಾಕಷ್ಟು ಕಥೆಗಳು ಕೂಡ ಇರ್ಬೋದು. ಇಲ್ಲಿಯ ಸ್ಥಳೀಯವಾಗಿ ಸಾಕಷ್ಟು ಪುರಾಣಗಳ ಹಿನ್ನೆಲೆ ಇರ್ಬೋದು. ನಿಮಗೇನಾದರೂ ಸ್ಥಳೀಯವಾಗಿ ಈ ಒಂದು ವಿಡಿಯೋದ ಬಗ್ಗೆ, ಈ ಒಂದು ಸ್ಥಳದ ಬಗ್ಗೆ ಏನಾದರೂ ಪೌರಾಣಿಕ ಹಿನ್ನೆಲೆ ಇದ್ದರೆ ಅದನ್ನು ಕಮೆಂಟ್ಸ್ ಬಾಕ್ಸಲ್ಲಿ ಹಂಚಿಕೊಳ್ಳಿ. ಈ ಹಿಂದೆ ನಾನು ಇನ್ಸ್ಟಾಗ್ರಾಮ್ನಲ್ಲಿ ಹಂಚಿಕೊಂಡಂಥ ವಿಡಿಯೋವನ್ನು ವೀಕ್ಷಣೆ ಮಾಡಿದಂಥ ಹರಿ ಎನ್ನುವವರು ಆ ಒಂದು ನೀರಿನ ಬುಗ್ಗೆ ಇರುವಂಥ ಸ್ಥಳದಿಂದ ಬೆಳ್ಳಾರೆ ರಸ್ತೆಯಲ್ಲಿ ಎಡಭಾಗದಲ್ಲಿ ಮತ್ತೊಂದು ನೀರಿನ ಬುಗ್ಗೆ ಇದೆ ಅಂತ ಹೇಳಿದರು. ಅದನ್ನೀಗ ನಾನು ತೋರಿಸ್ತಾ ಇದ್ದೀನಿ. ಆದರೆ ಇದು ಆ ರೀತಿಯಾಗಿ ಹೋಲಿಲ್ಲ, ಆದರೆ ಆ ಡಾಮರಿನ ಎಡೆಯಿಂದ ಸಲೀಸಾಗಿ ಇಷ್ಟು ಒಂದು ರಭಸವಾಗಿ ನೀರು ಬರ್ತಾ ಇದೆ. ನೋಡಿ, ಇಷ್ಟು ದಪ್ಪಗೆ ಹಾಕಿರುವಂಥ ಡಾಮರನ್ನು ಸೀಳಿ ಆ ನೀರು ಬರಬೇಕಿದ್ರೆ ಆ ಅಡಿಯಲ್ಲಿ ಎಷ್ಟೊಂದು ರಭಸವಾಗಿರ್ಬೋದು ಅಂತೇಳಿ ನೀವೇ ಊಹಿಸಿಕೊಳ್ಳಿ. ವೀಕ್ಷಕರೇ, ಇದು ಬೇಂಗಮಲೆಯ ನೀರಿನ ಬುಗ್ಗೆಯ ಬಗ್ಗೆ ಇರುವಂಥ ಮಾಹಿತಿ. ಈ ನೀರಿನ ಬುಗ್ಗೆಯ ಬಗ್ಗೆ ಇನ್ನೇನಾದರೂ ಇದರ ಬಗ್ಗೆ ಪೌರಾಣಿಕ ಹಿನ್ನೆಲೆ ಅಥವಾ ಯಾವುದೋ ಐತಿಹಾಸಿಕ ಹಿನ್ನೆಲೆ ಇದ್ದರೆ, ಕಥೆ ಇದ್ದರೆ, ಸ್ಥಳೀಯವಾಗಿ ಗೊತ್ತಿದ್ದರೆ ಸ್ಥಳೀಯರು ಹಂಚಿಕೊಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋಕ್ಕೆ ಮರಿಬೇಡಿ. ಮತ್ತೊಮ್ಮೆ ಇಂಥದ್ದೇ ಒಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಎಲ್ಲರೂ ಕೂಡ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ.